ಪಾಕಿಸ್ತಾನದಲ್ಲಿ ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಒಬ್ಬನನ್ನ ಅಪರಿಚಿತರು ಗುಂಡಿಕ್ಕಿ ಹೊಡೆದಾಕಿದ್ದಾರೆ. ಈತ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ. ಬೆಂಗಳೂರಿನ IISc ದಾಳಿಯ ಮಾಸ್ಟರ್ ಮೈಂಡ್. 2005ರಲ್ಲಿ ನಡೆದಂಥದ್ದು. ಒಟ್ಟು ಭಾರತದಲ್ಲಿ 3 ಪ್ರಮುಖ ದಾಳಿಗಳ ರೂವಾರಿ ಈ ಸೈಫುಲ್ಲಾ ಖಾಲಿದ್. ಈತ ಈಗ ಮಟಾಶ್. ಪಾಕಿಸ್ತಾನದಲ್ಲಿ LET ಅಂದರೆ ಲಷ್ಕರ್ ಎ ತೊಯ್ಬಾ ಟಾಪ್ ಕಮಾಂಡರ್ ಒಬ್ಬನನ್ನ ಹತ್ಯೆ ಮಾಡಲಾಗಿದೆ. ಅಪರಿಚಿತರು ಹತ್ಯೆ ಮಾಡಿದ್ದಾರೆ. ಪಾಕ್ನಲ್ಲಿ ಉಗ್ರ ಅಬು ಸೈಫುಲ್ಲಾ ಖಾಲಿದ್ ಈತನನ್ನ ಬಲಿ ಪಡೆಯಲಾಗಿದೆ. ಅಪರಿಚಿತರ ಗುಂಡಿನ ದಾಳಿಗೆ ಸೈಫುಲ್ಲಾ ಖಾಲಿದ್ ಬಲಿಯಾಗಿದ್ದಾನೆ. ನೇಪಾಳದಲ್ಲಿ ಇದ್ದುಕೊಂಡು ಭಾರತದಲ್ಲಿ ಉಗ್ರ ಚಟುವಟಿಕೆಯನ್ನು ಈತ ನಡೆಸ್ತಾ ಇದ್ದ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಸೈಫುಲ್ಲಾ ಖಾಲಿದ್. ಈತ ನಾಗಪುರದಲ್ಲಿ RSS ಕೇಂದ್ರ ಕಚೇರಿ ದಾಳಿಯಾಗಿತ್ತು 2006ರಲ್ಲಿ. ಅದರ ಮಾಸ್ಟರ್ ಮೈಂಡ್. ಜೊತೆಗೆ ಬೆಂಗಳೂರಿನ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೇಲೆ ದಾಳಿಯಾಗಿತ್ತು. ಒಬ್ಬರು ವಿಜ್ಞಾನಿ ಮೃತಪಟ್ಟಿದ್ರು, 4-5 ಜನ ಗಾಯಗೊಂಡಿದ್ರು. ಆ ದಾಳಿಯ ಮಾಸ್ಟರ್ ಮೈಂಡ್. ಅದಾದ ನಂತರ ಒಂದು CRPF ಶಿಬಿರ ರಾಂಪುರದಲ್ಲಿ, ಆ CRPF ಶಿಬಿರದ ಮೇಲೆ ದಾಳಿಯಾಗಿತ್ತು. ಅದರ ಮಾಸ್ಟರ್ ಮೈಂಡ್ ಕೂಡ ಈತನೇ. LET ಕಮಾಂಡರ್ ಜೊತೆ ಸಂಪರ್ಕ ಹೊಂದಿದ್ದ ಈ ಉಗ್ರ ಸೈಫುಲ್ಲಾ ಖಾಲಿದ್ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಹಳ ಮುಖ್ಯವಾದಂತಹ ವಿಚಾರ. ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಕೂಡ ಹೌದು. ಉಗ್ರರಿಗೆ ಗಡಿ ದಾಟೋದಕ್ಕೆ ಸಹಾಯ ಮಾಡ್ತಾ ಇದ್ದ ಈ ಖಾಲಿದ್ ನೇಪಾಳದಲ್ಲಿದ್ದುಕೊಂಡು ಭಾರತದ ಒಳಕ್ಕೆ ಉಗ್ರರನ್ನು ನುಸುಳಿಸುವಂಥ ಕೆಲಸ. ನೇಪಾಳ ಮತ್ತು ಪಾಕ್ನಿಂದ ಭಾರತದ 3 ಪ್ರಮುಖ ದಾಳಿಯ ರೂವಾರಿ ಈತ. ನಾನು ಆಗಲೇ ಹೇಳಿದ್ದೀನಿ 3 ಪ್ರಮುಖ ರೂವಾರಿ. 2001 ರಾಂಪುರ CRPF ಕ್ಯಾಂಪ್ ಮೇಲೆ ದಾಳಿಯಾಗಿತ್ತು. ಅದರ ರೂವಾರಿ ಇವನೇ ಮಾಸ್ಟರ್ ಮೈಂಡ್. ಅದಾದ ನಂತರ 2005 ಬೆಂಗಳೂರಿನ IISc ಮೇಲೆ ದಾಳಿಯಾಗಿತ್ತು. ಆ ದಾಳಿಯ ರೂವಾರಿ ಈತನೇ ಆಗಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. 2005ರಲ್ಲಿ ಓರ್ವ ಸೈಂಟಿಸ್ಟ್ ಮೃತಪಟ್ಟಿದ್ದರು, ದೆಹಲಿ ಮೂಲದವರು. 2006ರ RSS ಕೇಂದ್ರ ಕಚೇರಿ ನಾಗ್ಪುರ, ಆ ನಾಗ್ಪುರ ಕೇಂದ್ರ ಕಚೇರಿ ಮೇಲಿನ ದಾಳಿಯ ಸಂಚು ಕೂಡ ಈತನದ್ದೇ ಅಂತ ಗೊತ್ತಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇತ್ತೀಚಿನ 1-1.5 ವರ್ಷದಲ್ಲಿ ಪಾಕಿಸ್ತಾನದಲ್ಲಿ ಪ್ರಮುಖವಾಗಿ ಅಪರಿಚಿತರು ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಹೊಡೆದು ಉರುಳಿಸ್ತಾ ಇದ್ದಾರೆ. ಈಗ ಇದು ಸೈಫುಲ್ಲಾ ಸರ್ದಿ. ಈತ ಯಾರು, ಏನು, ಎಲ್ಲಿ ಈತನನ್ನು ಹೊಡೆಯಲಾಯಿತು, ಡೀಟೇಲ್ಸ್ ಏನಿದೆ? ಅರವಿಂದ್, ನೋಡಿ, ಅಬು ಸೈಫುಲ್ಲಾ ಖಾಲಿದ್ ಏನಿದ್ದಾನೆ, ಈತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಭಾರತಕ್ಕಾಗಿದ್ದ. ಈತನನ್ನ ಹುಡುಕಾಡುವಂತ ಕೆಲಸವನ್ನು ಕೂಡ ಭಾರತದ ಭದ್ರತಾ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ವು. ಈತನನ್ನ ಈಗ ಪಾಕಿಸ್ತಾನದಲ್ಲಿ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಈತನನ್ನ ಅಪರಿಚಿತರು ಬಂದು ಗುಂಡಿನ ದಾಳಿಯನ್ನು ನಡೆಸುವ ಮೂಲಕ ಈತನನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಭಾರತದಲ್ಲಿ ಹಲವು ಭಯೋತ್ಪಾದನಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈತ ಮೋಸ್ಟ್ ವಾಂಟೆಡ್ ಆಗಿದ್ದ. ಮುಖ್ಯವಾಗಿ ನೀವು ಹೇಳದಂಗೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅಲ್ಲಿ ದಾಳಿಯನ್ನ ಮಾಡುವಂತದ್ದಾಗಿರ್ಬೋದು, ಅಥವಾ ನಾಗ್ಪುರ RSS ಕಚೇರಿಯ ಮೇಲೆ ದಾಳಿಯನ್ನ ಮಾಡುವಂತದ್ದಾಗಿರ್ಬೋದು, CRPF ಕಚೇರಿಯ ಅಂದ್ರೆ ಭದ್ರತಾ ನೆಲೆಯ ಮೇಲೆ ಕೂಡ ದಾಳಿಯನ್ನ ಮಾಡುವಂತದ್ದು, ಈ ರೀತಿಯಾದಂತಹ ಹಲವು ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡಿದ್ದ. ಮುಖ್ಯವಾಗಿ ನೋಡಿ, ಈತ ನೇಪಾಳದಲ್ಲಿ ಕೂತ್ಕೊಂಡು ಇದನ್ನೆಲ್ಲವನ್ನು ಕೂಡ ಆಪರೇಟ್ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪಾಕಿಸ್ತಾನದಿಂದ ಭಯೋತ್ಪಾದಕರನ್ನ ಭಾರತಕ್ಕೆ ನುಸುಳಿಸುವಂತದ್ದು ಅಥವಾ ನೇಪಾಳದ ಮೂಲಕ ಭಾರತಕ್ಕೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಈತ ನಿರಂತರವಾಗಿ ಮಾಡ್ತಾ ಇದ್ದ. ಅಂದ್ರೆ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಏನ್ ನಡೀತಾ ಇತ್ತು, ಇದರಲ್ಲಿ ಮೂಲ ಸೂತ್ರಧಾರ ಆಗಿ ಈತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈತನನ್ನ ಹುಡುಕಾಟವನ್ನ ನಿರಂತರವಾಗಿ ಭಾರತದ ಭದ್ರತಾ ಪಡೆಗಳು ಮಾಡ್ತಾ ಇದ್ವು. ಈಗ ಅಂತಿಮವಾಗಿ ಈತ ಪಾಕಿಸ್ತಾನದಲ್ಲಿ ಅಪರಿಚಿತರ ಗುಂಡಿಗೆ ಬಲಿಯಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಆದ್ರೆ ಅಪರಿಚಿತರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ನೋಡಿ, ಹಿಂದೆ ಕೂಡ ಹಲವು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಅಪರಿಚಿತರ ಗುಂಡಿಗೆ ದಾಳಿಯಾಗಿ ಬಲಿಯಾಗಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದೇ ಲಿಸ್ಟ್ಗೆ ಈ ಒಂದು ಅಬು ಖಾಲಿದ್ ಕೂಡ ಈಗ ಸದ್ಯಕ್ಕೆ ಆಡ್ ಆನ್ ಆಗಿರುವಂತದ್ದು. ಅರವಿಂದ್, ರೈಟ್. ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಯಾರಿಂದ ಸತ್ತ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಮಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಒಬ್ಬ ಇವತ್ತು ಪಾಕಿಸ್ತಾನದ ನೆಲದಲ್ಲಿ ಮೃತಪಟ್ಟಿದ್ದಾನೆ. ಸಾಯಿಸಿದ್ದಾರೆ ಅವನನ್ನು ನಿರ್ದಾಕ್ಷಿಣ್ಯವಾಗಿ. ಅದು ಮುಖ್ಯ.